ಸರ್ ನಿನ್ನೆ ಒಂದು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದು ಸರಿಯಾಗೇನು ಫಿಟ್ಟಿಂಗ್ ಆಗಿದ್ದಿಲ್ಲ. ಹಾಗಾಗಿ ನಾನು ನಿಮಗೆ ಇದು 3 ಪೇಸ್ ಆಟೋ ಸ್ಟಾರ್ಟ್ರಿಂದು ನಾನು ಪೂರ ಕನೆಕ್ಷನ್ ಹೇಳ್ಕೊಡ್ತಾಯಿದ್ದೀನಿ. ಸರ್ ನಮ್ಮ ಅಂಗಡಿ ಇದು ನಮ್ಮ ಶ್ರೀ ಸೇವಾಲಾಲ್ ಎಲೆಕ್ಟ್ರಾನಿಕ್ ಆ್ಯಂಡ್ ಎಲೆಕ್ಟ್ರಿಕಲ್ ಸರ್ವಿಸ್ ಸೆಂಟರ್, ಹರಪನಹಳ್ಳಿ ತಾಲೂಕು, ವಿಜಯನಗರ ಡಿಸ್ಟಿಕ್ಕು. ಹರಪನಹಳ್ಳಿಯಲ್ಲೇ ಶಾಪ್ ಇದೆ ಸರ್, ಮುನ್ಸಿಪಾಲ್ಟಿ ಕಾಂಪ್ಲೆಕ್ಸ್ ನಿಯರ್ ಸರ್. ನಿಮಗೆ ಸ್ಟಾರ್ಟ್ರ್ಗಳು ಬೇಕಾದ್ರೆ ನಾನು ಕಳಿಸ್ಕೊಡ್ತಾಯಿದ್ದೀನಿ ಸರ್. ಇದು 3 ಪೇಸು ಸ್ಟಾರ್ಟ್ರಿಗೆ ಆನ್ ಆಗುತ್ತೆ ಸರ್. ಇದು ನಿಮಗೆ 3 MCB ಹಾಕ್ಕೊಟ್ಟಿದ್ದೀವಿ ಸರ್. ಹಾಗೆ ಒಂದು ಲೈನ್ ಏನಾರು ಆಫ್ ಆಯ್ತು ಅಂದರೆ ನಿಮಗೆ ಡಿಸ್ಪ್ಲೇಯಲ್ಲಿ ತೋರಿಸುತ್ತೆ ಸರ್, ಯಾವ ಲೈನ್ ಹೋಗಿದೆ ಏನು ಹೋಗಿದೆ ಅಂತೇಳಿ ಪೂರ ತೋರಿಸುತ್ತೆ. ಇದು ಪವರ್ ಆಫು ಸರ್, ಪೂರ ಪವರ್ ಆಫು ಮತ್ತು ಪವರ್ ಆನ್ ಮಾಡೋ ಇಲ್ಲಿ ಡೈರೆಕ್ಟಾಗಿ ನೀವು ಆನ್ ಮಾಡ್ಕೋಬಹುದು. ಆಮೇಲೆ ಇದು ಆಟೋ ಆನ್ ಆ್ಯಂಡ್ ಆಟೋ ಆಫ್ ಸರ್. ಇದು ಒಂದು ಕಡೆ ಆಟೋ ಆನು ಆಟೋ ಆಫ್ ಇರುತ್ತೆ. ಮತ್ತೇನು ಫೆಸಿಲಿಟಿ ಅಂದರೆ ಇದರಿಂದ ನಾವು ಎಷ್ಟು ವೋಲ್ಟ್ ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು. ಆಮೇಲೆ ಯಾಮ್ಸು ಲೋ ಯಾಮ್ಸಿಗೂ ಇಟ್ಕೋಬೋದು, ಹೈ ಯಾಮ್ಸು ಮಾಡ್ಕೋಬೋದು. ನೀವು 5 HP ಇಂದ 25-50 HP ವರೆಗೂ ಮೋಟ್ರ್ ಚಾಲು ಆಗುತ್ತೆ ಸರ್. ಇದರಲ್ಲೇ ಸೆಟ್ಟಿಂಗ್ ಇದಾವೆ ಸರ್. ಸೆಟ್ಟಿಂಗ್ ನೀವು ಮ್ಯಾನ್ಯಲಾಗೆ ನೀವು ಆನ್ ಮಾಡ್ಕೋಬೋದು, ಆಫ್ ಮಾಡ್ಕೋಬೋದು. ಇಲ್ಲಿ ಮ್ಯಾನ್ಯಲ್ ಇದೆ ಸರ್, ಆನ್ ಮಾಡ್ಕೋಬೋದು, ಆಫ್ ಮಾಡ್ಕೋಬೋದು. ಇದರಲ್ಲೇ ಸೆಲೆಕ್ಟ್ ಬಟನ್ ಇದಾವೆ ಸರ್. ಮತ್ತು ರೊಟೇಷನ್ ಇದೆ ಸರ್. ಇದರಲ್ಲಿ ರೊಟೇಷನ್ ಟೈಪ್ ಇದೆ. ನಾವು ಇಂಕ್ರೀಸು ಏನು ವೋಲ್ಟೇಜು ವೇರಿಯೇಷನ್ ಮಾಡ್ಕೊಳಕ್ಕೆ, ಮತ್ತು ಆಮೇಲೆ ಯಾಮ್ಸುಗಳು ಇದು ಮಾಡ್ಕೊಳಕ್ಕೆ ನಿಮಗೆ ಎಷ್ಟು ಯಾಮ್ಸ್ ಇದೆ, ವೋಲ್ಟಾಮೀಟರು ಎಷ್ಟಿದೆ, ವೋಲ್ಟೇಜ್ ಎಷ್ಟಿದೆ. ಆಮೇಲೆ ಕೆಲವೊಂದು ಮೋಟ್ರಲ್ಲಿ ಈಗ ಇಷ್ಟು ಗಂಟೆ ಆನ್ ಆಗಿ ಆಫ್ ಮಾಡೋ ಅಂಥ ಫೆಸಿಲಿಟಿನೂ ಇದರಲ್ಲಿ ಇದೆ ಸರ್. ಯಾಮ್ಸ್ ಜಾಸ್ತಿ ಆದರೂ ಕೂಡ ಆಫ್ ಆಗುತ್ತೆ, ನೀವು ಕಡಿಮೆ ಆದರೂ ಕೂಡ ಆಫ್ ಮಾಡೋ ಅಂಥ ಫೆಸಿಲಿಟಿನೂ ಇದೆ. ಇದರಲ್ಲಿ ನಾವು ಕಟ್ಲರ್ ಹಮರ್ ಬದಲಿ ನಮ್ಮ ಕಡೆ ಯಾವುದು ಈಗ ಜನ್ರೇಷನ್ ನಡೀತಿತ್ತಲ್ಲ ಸರ್, ಆ ಟೈಪು ಇದು ಮಾಡಿದ್ದೀವಿ. ಇದಕ್ಕೊಂದು ಕಟ್ಲರ್ ಇದು ಹಾಕಿದ್ದೀವಿ ಸರ್ ಅಷ್ಟೇ. ನಿಮಗೆ ನಿನ್ನೆ ವೀಡಿಯೋದಲ್ಲಿ ಓನ್ಲಿ ಕಟ್ಲರ್ ಹಮರ್ ಹಾಕಿ ನಾವು ವೀಡಿಯೋ ಮಾಡಿ ಹಾಕಿದ್ವಿ. ಇದು ಒಂದೇ ಯೂನಿಟ್ ಅಷ್ಟೇ ಸರ್. ನೀವು ಪೂರ ಸೆಟ್ ಬೇಕಾದ್ರೆ ನಿಮಗೆ 6,000 ರೂಪಾಯಿ ಸಿಗುತ್ತೆ ಸರ್. 6 ಮಂತ್ ವಾರಂಟಿ ಸಿಗುತ್ತೆ. ಬೇಡ ನಮಗೆ ಇವೆಲ್ಲ ಏನು ಬೇಡ, ಬರೀ ಯೂನಿಟ್ ಬೇಕಾದ್ರೆ ನೀವು 3,500 ರೂಪಾಯಿ ಸಿಗುತ್ತೆ ಸರ್. ನಿಮ್ಗೆ ಇದನ್ನಷ್ಟೇ ಹಾಕ್ಕೊಡ್ತೀವಿ. ನೀವು ಯಾವ ಕಸ್ಟಮರ್ ಪ್ಲೇಸ್ ಅಂದ್ರೆ ಆ ಪ್ಲೇಸಿಗೆ ನಿಮಗೆ ಯಾವ ಊರಿಗಂತರೂ ಆ ಊರಿಗೆ ಕಳಿಸ್ಕೊಡ್ತೀವಿ. ನಿಮಗಿದು ಪೂರ ಸೆಟ್ಟು ಬೇಕಂದರೆ ಪೂರ ಸೆಟ್ಟು ರೆಡಿ ಮಾಡಿದ್ವಿ ಸರ್. MCB ಹಾಕಿ ನಾವು ಮತ್ತು ಸ್ಟಾರ್ಟ್ರೆಲ್ಲ ಫಿಟ್ಟಿಂಗ್ ಮಾಡಿ. ರಿಲೇ ಏನು ಇರೋಲ್ಲ ಸರ್, ಇದಕ್ಕೆ ಟೋಟಲ್ ರಿಲೇ ಏನು ಇರೋಲ್ಲ. ಇಷ್ಟೇ ಸರ್ ಕನೆಕ್ಷನ್ ಬರೋದು. ಇದೇ ಟೈಪಲ್ಲಿ ನಿಮ್ಗೆ ಆನ್ ಆಗುತ್ತೆ. ನಿಮ್ಮ ಡೈರೆಕ್ಟಾಗಿ ಕರೆಂಟ್ ಇದಕ್ಕೆ ಬರುತ್ತೆ, ಇದಾಗುತ್ತೆ ಸರ್. ತುಂಬ ಚೆನ್ನಾಗಿದೆ. ರೈತರಿಗೆ ಏನಾದ್ರು ನೀವು ಕೇಬಲ್ ಏನಾದ್ರು ಬಸ್ಟ್ ಆಯ್ತು ಅಂದರೆ ಇಲ್ಲಿ ತೋರಿಸುತ್ತೆ, ಡಿಸ್ಪ್ಲೇಲಿ ತೋರಿಸುತ್ತೆ. ಕೇಬಲ್ ಓಪನ್ ಅಂತಲೇ ತೋರಿಸುತ್ತೆ. ಮೇನ್ಸ್ ಏನಾದ್ರು ಆಫ್ ಆಯ್ತಪ್ಪ ಅಂದರೆ ನಿಮಗೆ ಮೇನ್ಸು ಇದು ಅಂತ ತೋರಿಸುತ್ತೆ. ಇಲ್ಲಿ ನೋಡಿ, ಇದು ರೆಡ್ ಬ್ಲಿಂಕ್ ಆಗ್ತಿದೆ, ಒಂದು ಬ್ಲಿಂಕ್ ಆಗ್ತಿದೆ. ನಾನು ಓನ್ಲಿ ಸಿಂಗಲ್ ಪೇಸ್, ನಾನು 2 ಪೇಸ್ ಕೊಟ್ಟಿದ್ದೀನಿ. ಹಾಗಾಗಿ ಇನ್ನೊಂದು ಪೇಸ್ ಇಲ್ಲ ಅಂತ ಹೇಳಿದ್ರೆ ಸಿಗ್ನಲ್ ತೋರಿಸ್ತಾ ಇದೆ. ನಿಮ್ಮ ಮೋಟ್ರಲ್ಲಿ ಪೂರ ಏನು ಮೋಟ್ರ್ ಕಂಪ್ಲೇಂಟ್ ಆದರೆ ಇಲ್ಲಿ ಕೇಬಲ್ ಓಪನು ಮೋಟ್ರ್ ಕಂಪ್ಲೇಂಟ್ ಅಂತ ಬರುತ್ತೆ. AC ಏನಾದ್ರು ಒಂದು ಲೈನ್ ಹೋಯ್ತಪ್ಪ ಅಂದರೆ